ಲೋಕಸಭೆ ಚುನಾವಣೆ ಹಿನ್ನೆಲೆ ಚಿಕ್ಕಬಳ್ಳಾಪುರ ಲೋಕಸಭೆಯಲ್ಲಿಯೂ ರಾಜಕೀಯ ಲೆಕ್ಕಾಚಾರಗಳು ವಿಭಿನ್ನವಾಗಿ ಕಾಣ್ತಿವೆ. ಈ ಬಾರಿ ರಾಜ್ಯದಲ್ಲಿ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಲೇಬೇಕೆನ್ನುವ ನಿರ್ಧಾರಕ್ಕೆ ಕಾಂಗ್ರೆಸ್ ಬಂದಿದೆ. ಹಾಗಾಗಿ ಎಲ್ಲಾ ಶಾಸಕರಿಗೂ ಸಚಿವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೂಡ ನೀಡಲಾಗಿದೆ. ಆ ನಿಟ್ಟಿನಲ್ಲಿ ನೆಲಮಂಗಲ ಶಾಸಕ ಶ್ರೀನಿವಾಸ್ ತಮ್ಮ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರ ನಡೆಸುತ್ತಿದ್ದಾರೆ. ಕ್ಷೇತ್ರಕ್ಕೆ ರಕ್ಷಾರಾಮಯ್ಯ ಬರಲಿ ಬಿಡ್ಲಿ, ಆದರೆ ಶಾಸಕರು ಮಾತ್ರ ಸೇರ್ಪಡೆಗಳ ಯಾತ್ರೆ, ಪ್ರಚಾರ ಯಾತ್ರೆ ಹಾಗೂ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಜನರಿಗೆ ಮನಮುಟ್ಟಿಸುವಲ್ಲಿ ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ. ಹಲವಾರು ಜೆಡಿಎಸ್ ಬಲಾಢ್ಯ ಮುಖಂಡರುಗಳನ್ನ ತಮ್ಮತ್ತ ಸೆಳೆದುಕೊಂಡು ರಕ್ಷಾರಾಮಯ್ಯಗೆ ನಿರೀಕ್ಷೆಗೂ ಮೀರಿದ ಬಲ ತುಂಬುತ್ತಿದ್ದಾರೆ. ಒಟ್ನಲ್ಲಿ ಶಾಸಕ ಶ್ರೀನಿವಾಸ್ ಅಬ್ಬರಕ್ಕೆ ವಿರೋಧ ಪಕ್ಷದವರು ಬೆರಗಾಗ್ತಿದ್ದು, ಇಲ್ಲಿ ಶ್ರೀನಿವಾಸ್ಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಈಗಾಗಲೇ ಡಿಕೆ ಬ್ರದರ್ಸ್ ನಂಬಿಕೆ ಗಳಿಸಿಕೊಂಡಿರುವ ಶ್ರೀನಿವಾಸ್ ಈ ಬಾರಿ ಎನ್ಡಿಎ ಮೈತ್ರಿಕೂಟಕ್ಕೆ ನೆಲಮಂಗಲದಲ್ಲಿ ಸವಾಲೊಡ್ಡಿದ್ದಾರೆ. ಒಂದು ವೇಳೆ ಎನ್ಡಿಎ ಮೈತ್ರಿಕೂಟಕ್ಕಿಂತ ಹೆಚ್ಚಿನ ಮತಗಳನ್ನ ಶ್ರೀನಿವಾಸ್ ಹಾಗೂ ನೆಲಮಂಗಲ ಕಾಂಗ್ರೆಸ್ ಗಳಿಸಿದ್ದೇ ಆದಲ್ಲಿ ಡಿಕೆ ಬ್ರದರ್ಸ್ ಹಾಗೂ ಶ್ರೀನಿವಾಸ್ ಸ್ನೇಹ ಇನ್ನಷ್ಟು ಬಲಗೊಳ್ಳಲಿದೆ. ಅದು ಅಲ್ಲದೆ ರಾಜಕೀಯವಾಗಿ ಬೆಳೆಯಲು ಹೊಸ ಮೆಟ್ಟಿಲಾಗುವ ಎಲ್ಲಾ ಲಕ್ಷಣಗಳು ಇವೆ. ಹಾಗಾಗಿ ಬಿಎಂ ಕಾಂತರಾಜು ಬೆಂಬಲ ಹಾಗೂ ಸ್ಥಳೀಯ ಕಾಂಗ್ರೆಸ್ ನಾಯಕರ ಸಹಕಾರದಿಂದ ದಿನೇ ದಿನೇ ನೆಲಮಂಗಲ ಕಾಂಗ್ರೆಸ್ ಕುಟುಂಬವನ್ನ ಶ್ರೀನಿವಾಸ್ ಗಟ್ಟಿಗೊಳಿಸುತ್ತಿದ್ದಾರೆ ಹಾಗೂ ರಕ್ಷಾರಾಮಯ್ಯಗೆ ನೆಲಮಂಗಲ ಬಹಳ ಅಂತರದ ಲೀಡ್ ಕೊಡುವ ವಿಶ್ವಾಸದಲ್ಲಿದ್ದಾರೆ ಎನ್ನಲಾಗಿದೆ. ಲೋಕಸಭೆ ಚುನಾವಣೆ ಹಿನ್ನೆಲೆ ಚಿಕ್ಕಬಳ್ಳಾಪುರ ಲೋಕಸಭೆಯಲ್ಲಿಯೂ ರಾಜಕೀಯ ಲೆಕ್ಕಾಚಾರಗಳು ವಿಭಿನ್ನವಾಗಿ ಕಾಣ್ತಿವೆ. ಈ ಬಾರಿ ರಾಜ್ಯದಲ್ಲಿ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಲೇಬೇಕೆನ್ನುವ ನಿರ್ಧಾರಕ್ಕೆ ಕಾಂಗ್ರೆಸ್ ಬಂದಿದೆ. ಹಾಗಾಗಿ ಎಲ್ಲಾ ಶಾಸಕರಿಗೂ ಸಚಿವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೂಡ ನೀಡಲಾಗಿದೆ. ಆ ನಿಟ್ಟಿನಲ್ಲಿ ನೆಲಮಂಗಲ ಶಾಸಕ ಶ್ರೀನಿವಾಸ್ ತಮ್ಮ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರ ನಡೆಸುತ್ತಿದ್ದಾರೆ. ಕ್ಷೇತ್ರಕ್ಕೆ ರಕ್ಷಾರಾಮಯ್ಯ ಬರಲಿ ಬಿಡ್ಲಿ, ಆದರೆ ಶಾಸಕರು ಮಾತ್ರ ಸೇರ್ಪಡೆಗಳ ಯಾತ್ರೆ, ಪ್ರಚಾರ ಯಾತ್ರೆ ಹಾಗೂ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಜನರಿಗೆ ಮನಮುಟ್ಟಿಸುವಲ್ಲಿ ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ. ಹಲವಾರು ಜೆಡಿಎಸ್ ಬಲಾಢ್ಯ ಮುಖಂಡರುಗಳನ್ನ ತಮ್ಮತ್ತ ಸೆಳೆದುಕೊಂಡು ರಕ್ಷಾರಾಮಯ್ಯಗೆ ನಿರೀಕ್ಷೆಗೂ ಮೀರಿದ ಬಲ ತುಂಬುತ್ತಿದ್ದಾರೆ. ಒಟ್ನಲ್ಲಿ ಶಾಸಕ ಶ್ರೀನಿವಾಸ್ ಅಬ್ಬರಕ್ಕೆ ವಿರೋಧ ಪಕ್ಷದವರು ಬೆರಗಾಗ್ತಿದ್ದು, ಇಲ್ಲಿ ಶ್ರೀನಿವಾಸ್ಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಈಗಾಗಲೇ ಡಿಕೆ ಬ್ರದರ್ಸ್ ನಂಬಿಕೆ ಗಳಿಸಿಕೊಂಡಿರುವ ಶ್ರೀನಿವಾಸ್ ಈ ಬಾರಿ ಎನ್ಡಿಎ ಮೈತ್ರಿಕೂಟಕ್ಕೆ ನೆಲಮಂಗಲದಲ್ಲಿ ಸವಾಲೊಡ್ಡಿದ್ದಾರೆ. ಒಂದು ವೇಳೆ ಎನ್ಡಿಎ ಮೈತ್ರಿಕೂಟಕ್ಕಿಂತ ಹೆಚ್ಚಿನ ಮತಗಳನ್ನ ಶ್ರೀನಿವಾಸ್ ಹಾಗೂ ನೆಲಮಂಗಲ ಕಾಂಗ್ರೆಸ್ ಗಳಿಸಿದ್ದೇ ಆದಲ್ಲಿ ಡಿಕೆ ಬ್ರದರ್ಸ್ ಹಾಗೂ ಶ್ರೀನಿವಾಸ್ ಸ್ನೇಹ ಇನ್ನಷ್ಟು ಬಲಗೊಳ್ಳಲಿದೆ. ಅದು ಅಲ್ಲದೆ ರಾಜಕೀಯವಾಗಿ ಬೆಳೆಯಲು ಹೊಸ ಮೆಟ್ಟಿಲಾಗುವ ಎಲ್ಲಾ ಲಕ್ಷಣಗಳು ಇವೆ. ಹಾಗಾಗಿ ಬಿಎಂ ಕಾಂತರಾಜು ಬೆಂಬಲ ಹಾಗೂ ಸ್ಥಳೀಯ ಕಾಂಗ್ರೆಸ್ ನಾಯಕರ ಸಹಕಾರದಿಂದ ದಿನೇ ದಿನೇ ನೆಲಮಂಗಲ ಕಾಂಗ್ರೆಸ್ ಕುಟುಂಬವನ್ನ ಶ್ರೀನಿವಾಸ್ ಗಟ್ಟಿಗೊಳಿಸುತ್ತಿದ್ದಾರೆ ಹಾಗೂ ರಕ್ಷಾರಾಮಯ್ಯಗೆ ನೆಲಮಂಗಲ ಬಹಳ ಅಂತರದ ಲೀಡ್ ಕೊಡುವ ವಿಶ್ವಾಸದಲ್ಲಿದ್ದಾರೆ ಎನ್ನಲಾಗಿದೆ.